ಸಕ್ಸಸ್ಫುಲ್ ಆಗಿ ಬೆಳೆದಿದ್ದೀರಾ. ನನಗೆ ಈ ಶೇಪು ಈವನ್ ಆಗಿದ್ದು ಪ್ಲಸ್ ಅದ್ರ ಜೊತೆಗೆ ಸೈಜ್ ಇದನ್ನ ನೋಡೇ ಮಾಡಬೇಕು ಅನಿಸ್ತು. ತುಂಬಾ ಸೊ ಚೆನ್ನಾಗಿದೆ. ಓವರ್ ಆಲ್ ಪ್ಲಾಟ್ ವಿಸಿಟ್ ಮಾಡಿದೆ, ಕಂಪ್ಲೀಟ್ ಎಕ್ಸಲೆಂಟ್ ಆಗಿದೆ. ಇನ್ನು ಬೀಟ್ರೂಟ್ ಅಲ್ಲಿ ಒಂಥರ ಲೀಫ್ ಎಲ್ಲೋಸ್ ಆಗುತ್ತೆ. ಸೊ ಅದೊಂಥರ ವೈರಸ್ ತರ ಬಂದ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಒಂದು ವೈರಸ್ ಟಾಲರೆನ್ಸ್ ಸಹ ಇದೆಯಂತ ಇದಕ್ಕೆ ರೈತರು ಹೇಳ್ದಂಗೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ ಸೆಲ್ಮನ್ ಪೇಜ್. ದಿನನಿತ್ಯ ಜೀವನದಲ್ಲಿ ನಾನು ಏನು ಫೀಲ್ಡ್ ವಿಸಿಟ್ ಮಾಡ್ತಿರ್ತೀನಿ, ಆ ಒಂದು ಫೀಲ್ಡ್ ವಿಸಿಟ್ ಭಾಗದಲ್ಲಿ ಒಂದು ತೋಟ ನೋಡಿದೆ, ತುಂಬಾನೇ ಯುನೀಕ್ನೆಸ್ ಇತ್ತು ಈ ಒಂದು ಕ್ರಾಪ್. ಸೊ ಬೀಟ್ರೂಟ್ ಕೆಲವೊಂದು ಭಾಗದಲ್ಲಿ ಬೆಳೀತಾರೆ, ಕೆಲವೊಂದು ಭಾಗದಲ್ಲಿ ಬೆಳೆಯೋದಿಲ್ಲ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಬೀಟ್ರೂಟ್ ಕೃಷಿ ಒಬ್ಬ ರೈತರಿದ್ದಾರೆ, ಸೊ ಅವ್ರನ್ನ ಪರಿಚಯ ಮಾಡಿಕೊಟ್ಟು ನಿಮ್ಗೆ ಯಾವ ರೀತಿ ಬೀಟ್ರೂಟ್ ಬೆಳಿಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ರೈತನ ಪರಿಚಯ ಮಾಡ್ಕೊಡ್ತೀನಿ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಅಣ್ಣ ರವಿಕುಮಾರ್ ಅಂತ. ಊರಣ್ಣ? ನಮ್ದು ಚಿಂತಾಮಣಿ. ಸೊ ಈ ಬೀಟ್ರೂಟ್ ಕೃಷಿ ಎಷ್ಟು ದಿನ ಮಾಡ್ತಿದ್ರಣ್ಣ? ಸರ್ ನಾವು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಬೀಟ್ರೂಟ್ ಕೃಷಿ ಮಾಡ್ತಿದ್ರ. ಏನು ಲಾಭದಾಯಕವಾಗಿದೆಯಾ ಅಣ್ಣ ಇದು? ಸರ್ ಲಾಭನೇ ಸರ್. ಲಾಭ ಇದೆ. ಸೊ ಏನು ಇನ್ವೆಸ್ಟ್ಮೆಂಟ್ ಏನು ಬೀಳುತ್ತೆ ಒಂದು ಎಕರೆಗೆ? ಇದು ಸರ್ ಒಂದು ಎಕರೆಗೆ ಬಂದು 60 ರಿಂದ 70 ಸಾವಿರ ರೂಪಾಯಿ ಬೀಳುತ್ತೆ. 60 ರಿಂದ 70 ಸಾವಿರ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ಸೊ ಏನು ಆವರೇಜ್ ರೇಟ್ ಏನಿರುತ್ತೆ ಒಂದು ಎಕರೆಗೆ ಮಾರ್ಬೋದು ಅಂದ್ರೆ? ಇನ್ನೊಂದು 5 ಲಕ್ಷ ಇರುತ್ತಾ ಅಥವಾ 10 ಲಕ್ಷ ಇರುತ್ತೆ? ಹಿಂಗೆ ಇದು ಮಾರ್ಕೆಟ್ ಬಜಾರ್ ಮೇಲೆ ಸರ್. ಅದು ಬಜಾರ್ ಮೇಲೆ ಯಾವ ತರ ಬೆಲೆ ಏರಿಕೆ ಆಗುತ್ತೋ ಗೊತ್ತಾಗಲ್ಲ. ಓಕೆ, ಆವರೇಜ್ ಏನಿರುತ್ತೆ? ಸರ್ ಅವರೇಜ್ ಒಂದು 10 ರೂಪಾಯಿ ಇರುತ್ತೆ ಸರ್. 10 ರೂಪಾಯಿ ಅಂದ್ರೆ ಒಂದು ಎಕರೆಗೆ ಎಷ್ಟು ಬರುತ್ತೆ ನಮಗೆ? ಅವರೇಜ್ ಅಂದ್ರೆ ಅಷ್ಟೇ ಒಂದೂವರೆ ಲಕ್ಷ 2 ಲಕ್ಷ 2 ಲಕ್ಷವರೆಗೂ ಬರುತ್ತೆ. 2 ಲಕ್ಷ ಅಂದ್ರೆ ಒಂದು 60 ರಿಂದ 70 ಸಾವಿರ ಖರ್ಚು ಮಾಡಿದಾಗ ನಮ್ಗೆ 1,30,30, 1,50,50 ಸಾವಿರವರೆಗೂ ಉಳಿಯೋ ಚಾನ್ಸ್ ಇದೆ ಆವರೇಜ್. ಇದು ಬೇರೆ ಮಿನಿಮಮ್ ಕೇಸಸ್ ಅಲ್ಲಿ. ಸೊ ಇನ್ನ ಜಾಸ್ತಿ ರೇಟ್ ಇದ್ರೆ ಇನ್ನ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅಣ್ಣ, ಇದು ಬೀಟ್ರೇಟ್ ಜೊತೆಗೆ ನೀವು ಏನ್ ಬೇರೆ ಬೆಳೆ ಏನೆಲ್ಲ ಮಾಡ್ತಿದ್ರಾ? ಏನಾದ್ರು ಬರೀ ಬೀಟ್ರೇಟ್ ಮಾಡ್ತಿದ್ರಾ? ಕ್ಯಾರೆಟ್ ಎಲ್ಲ ವೆಜಿಟೇಬಲ್ಸ್ ಮಾಡಿರುವಂತ ಎಲ್ಲ ಎಕ್ಸ್ಪೀರಿಯನ್ಸ್? ಮಾಡ್ತೀವಿ. ಓಕೆ. ಇದು ಲ್ಯಾಂಡ್ ಪ್ರಿಪರೇಷನ್ ಯಾವ ರೀತಿ ಮಾಡ್ಬೇಕು ಈ ಒಂದು ಬೀಟ್ರೇಟ್ ಮಾಡ್ಬೇಕಾದ್ರೆ? ಬೀಟ್ರೋಟ್ ಸರ್ ಫಸ್ಟ್ ಎಲ್ಲ ಉಳುಮೆ ಮಾಡಬೇಕು. ಕಲ್ಟಿವೇಟರ್ ಅಲ್ಲಿ ಉಳುಮೆ ಮಾಡಿ ಮತ್ತೆ ರೋಟ್ರಿ ಹೊಡೆದು ಮತ್ತೆ ಸಾಲು ಹೊಡಿಬೇಕು. ಸಾಲು ಹೊಡೆದು ಮತ್ತೆ ಬೀಜನ ಬಿತ್ತನೆ ಮಾಡ್ಬೇಕಾ ಚೆಲ್ಬೇಕಾ? ಇಲ್ಲ, ಬೀಜನ ನಾಟಿ ಮಾಡಬೇಕು. ನಾಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತಾ? ಚೆಲ್ಲಿದ್ರೆ ಚೆನ್ನಾಗಿ? ನಾಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಅದು ಟೆನೇಜ್ ಬರುತ್ತೆ ಮೈನ್. ಓಕೆ. ಸೊ ಅದಾದ್ಮೇಲೆ ಗೊಬ್ಬರಗಳು ಏನು ಕೊಡ್ತೀರಾ? ಸರ್ ಗೊಬ್ಬರಗಳು ನಾವು ಸ್ಟಾರ್ಟಿಂಗ್ ಅಲ್ಲಿ ಏನು ಸ್ವಲ್ಪ ಹೀರೆ ಏನಿದ್ರೆ ಹೀರೆ ಸ್ವಲ್ಪ ಹಾಕ್ತೀವಿ. ಅಂದ್ರೆ ಸಾಯಿಲ್ಗೆ ಏನ್ ಹಾಕ್ತೀರಾ? ಸಾಯಿಲ್ಗೆ ಒಂದು 20 ಹಾಕ್ತೀವಿ. 20 ಹಾಕ್ತೀರಾ? ಮತ್ತೆ ಪ್ಲಾಂಟೇಶನ್ ಮಾಡಾದ್ಮೇಲೆ ತಿರ್ಗಿ ಮತ್ತೆ ಇದು ಫ್ಯಾಕ್ಟ್ 20 ಹಾಕ್ತೀವಿ. ಒಂದು ತಿಂಗಳಾದ್ಮೇಲೆ ಆಮೇಲೆ ಇನ್ನೊಂದು 15 ದಿವಸ 20 ದಿವಸ ಬಿಟ್ಕೊಂಡ್ಮೇಲೆ ಮತ್ತೆ 15 ಹಾಕ್ತೀವಿ. ಈಗ ನೀವು 20 ವರ್ಷ ಅಂದ್ರೆ, ಸೊ 20 ವರ್ಷದಲ್ಲಿ ತುಂಬಾ ವೆರೈಟೀಸ್ ಬೆಳೆದಿರ್ತೀರಾ. ಸೊ ಈಗ ಹಾಕಿರೋ ವೆರೈಟಿ ಯಾವುದು ಸರ್? ಈಗ ಹಾಕಿರೋದು ಬಂದು ಮೈಕೋ ಕಂಪ್ನಿ ಗಾರ್ನೆಟ್. ಹೇಗಿದೆ ಇದು ವೆರೈಟಿ ಬಗ್ಗೆ ಹೇಳ್ಬೇಕಾದ್ರೆ? ಏನಿದೆ? ತುಂಬಾ ಚೆನ್ನಾಗಿದೆ ಸರ್. ಇದು ನಮ್ಗೆ ತುಂಬಾ ಇಷ್ಟ ಆಯ್ತು. ವ್ಯಾಪಾರಸ್ಥರು ಬರ್ತಾರೆ, ತುಂಬಾ ಲೈಕ್ ಮಾಡಿದ್ರು. ನಮ್ಗೆ ಇಲ್ಲೇ ಸುಮಾರು ವ್ಯಾಪಾರಸ್ಥರು ಬಂದಿದ್ರು ನಮ್ಗೆ ತೋಟ ಕೇಳಕ್ಕೆ. ಬಂದವರೆಲ್ಲ ನಮ್ಗೆ ತುಂಬಾ ಚೆನ್ನಾಗಿದೆ, ಎಲ್ಲಿ ಯಾವ್ದು ಬೀಜ ಎಲ್ಲಿ ಎಲ್ಲ ಕೇಳಿದ್ರು. ನಾವು ಹೇಳಿದ್ವಿ ಮೈಕೋ ಕಂಪ್ನಿ ಗಾರ್ನೆಟ್ ಹಾಕಿದ್ದೀವಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಏನು ಇದ್ರ ಒಂದು ಯಾಕೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ? ಅದನ್ನ ಸೆಲೆಕ್ಟ್ ಮಾಡಿರೋದ್ರೆ ಅದು ಶೇಪ್ ರೌಂಡ್ ಮೈನ್ ಬಜಾರಲ್ಲಿ ರೌಂಡ್ ಬರ್ಬೇಕು. ಈ ತರ? ಹೌದು, ರೌಂಡ್ ಬರ್ಬೇಕು. ಈ ತರ ರೌಂಡ್ ಬಂದ್ರೇನೆ ಬಜಾರಲ್ಲಿ ನಾವು ಸ್ವಲ್ಪ ಮಾರ್ಕೆಟ್ ಅವ್ರಿಗೂ ತಗೊಳ್ಳೋರ್ಗು ಸ್ವಲ್ಪ 4 ಕಾಸು ಅವ್ರಿಗೂ ಖುಷಿ ಆಗುತ್ತೆ. ಬಜಾರಲ್ಲೂ ರೇಟ್ ತುಂಬಾ ಚೆನ್ನಾಗಿ ನಮಗೂ ದುಡ್ಡು ಆಗುತ್ತೆ. ನಮಗೂ ದುಡ್ಡು ಆಗುತ್ತೆ. ಸೊ ಇದೇನು ಕೆಮಿಕಲ್ಸ್ ಏನ್ ಸ್ಪ್ರೇ ಮಾಡ್ತೀರಾ? ಹುಳು ಮೇಜರ್ ಆಗಿ ಬಿಡುತ್ತೆ, ರೋಗ ಜಾಸ್ತಿ ಬರುತ್ತೆ. ರೋಗಕ್ಕೆ ಹುಳುಗೆ ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡ್ರೆ ಈ ಒಂದು ಬೆಳೆನ ಎಷ್ಟು ಸ್ಪ್ರೇ ಮಾಡ್ತೀರಾ? ಹೌದು ಸರ್, ಒಂದು 2-3 ಸಲ ಮಾಡ್ತೀವಿ ಸರ್. 2-3 ಸಲ ಮಾಡಿದ್ರೆ ಬೆಳೆ ಮುಗಿಯುತ್ತೆ. ಓಕೆ, ಮುಗೀತು. ಈ ತರ ಕ್ಲೋರೋಫರ್ಫಸ್ ಆತರ ಏನ್ ಚಲೋದಿಲ್ವಾ? ಇಲ್ಲ, ಅದೆಲ್ಲ ಏನಿಲ್ಲ ಸರ್. ಹುಳ ಏನ್ ದೊಡ್ಡ ಹುಳ ಏನ್ ಆತರ ಏನ್ ಬರಲ್ಲ. ಅವೆಲ್ಲ ಏನಾದ್ರು ಕ್ಯಾರೆಟ್ ಚೆಲ್ಬೇಕು, ಇದಕ್ಕೇನು ಅವಶ್ಯಕತೆ ಇಲ್ಲ. ಇದು ತುಂಬಾ ಒಳ್ಳೆ ತುಂಬಾ ಬೆಳೆ. ಇದು ಈಸಿ ಬೆಳೆ, ತುಂಬಾ ಈಸಿ. ಒಂದು ಎಷ್ಟು ದಿನಕ್ಕೆ ಹಾರ್ವೆಸ್ಟ್ ಆಗುತ್ತೆ? ಹೌದು, ಇದು ಸರ್ ಇದೊಂದು 40 ದಿನ 65 ದಿನಕ್ಕೆ 2 ತಿಂಗಳಿಗೆ 2-2.5 ತಿಂಗಳಿಗೆ. ಹೊಸ ಭೂಮಿ ಹತ್ರ ಒಂದು 70 ದಿನಕ್ಕೆ 70 ದಿನಕ್ಕೆ ಬಂದ್ಬಿಡುತ್ತೆ. 70 ಡೇಸ್ಗೆಲ್ಲ ಹೊಸ ಭೂಮಿ ಆದ್ರೆ. ಸ್ವಲ್ಪ ಹಳೆ ಭೂಮಿ ಆದ್ರೆ ಇನ್ನೊಂದು 10 ದಿವಸ ಲೇಟ್ ತಗೊಂಡು. ಸೊ ತುಂಬಾ ಸಕ್ಸಸ್ಫುಲ್ ಆಗಿ ಬೆಳೆದಿದ್ದೀರಾ. ನನಗೆ ಈ ಶೇಪು ಈವನ್ ಆಗಿದ್ದು ಪ್ಲಸ್ ಅದ್ರ ಜೊತೆಗೆ ಸೈಜ್ ಇದನ್ನ ನೋಡೇ ಮಾಡ್ಬೇಕು ಅನಿಸ್ತು. ತುಂಬಾ ಚೆನ್ನಾಗಿ. ಸೊ ಓವರ್ ಆಲ್ ಪ್ಲಾಟ್ ವಿಸಿಟ್ ಮಾಡಿದೆ, ಕಂಪ್ಲೀಟ್ ಎಕ್ಸಲೆಂಟ್ ಆಗಿದೆ. ಇನ್ನು ಬೀಟ್ರೂಟ್ ಅಲ್ಲಿ ಒಂಥರ ಲೀಫ್ ಎಲ್ಲೋಸ್ ಆಗುತ್ತೆ. ಸೊ ಅದೊಂಥರ ವೈರಸ್ ತರ ಬಂದ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಒಂದು ವೈರಸ್ ಟಾಲರೆನ್ಸ್ ಸಹ ಇದೆಯಂತ ಇದಕ್ಕೆ ರೈತರು ಹೇಳ್ದಂಗೆ. ನಿಮ್ಮ ಒಂದು ಅಕ್ಕಪಕ್ಕ ಯಾರಾದರೂ ರೈತರು ಈ ಒಂದು ವೆರೈಟಿ ಹಾಕಿದ್ರೆ ನೋಡ್ಬಿಟ್ಟು ಮತ್ತೆ ನೀವು ಈ ಒಂದು ವೆರೈಟಿನ ಹಾಕ್ಲಿಕ್ಕೆ ಕನ್ಸಿಡರೇಷನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಈ ಒಂದು ಬೀಟ್ರೂಟ್ ಕೃಷಿ ಬಗ್ಗೆ. ಇದೇ ರೀತಿಯಾದಂತಹ ಒಂದು ಒಳ್ಳೆ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇರ್ತೀನಿ ಯೂಟ್ಯೂಬ್ ಮುಖಾಂತರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.